ನಮಸ್ಕಾರ ವೀಕ್ಷಕರೇ, ದೊಡ್ಡ ಮಂದಿಗೆ ದೊಡ್ಡ ದೊಡ್ಡ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮ ಏನಂದ್ರಪ್ಪ, 2024ರ ಟಾಟಾ IPL ಕೊನೆಯ ಪಂದ್ಯ ಆದಂಥ ಫೈನಲ್ ಪಂದ್ಯಕ್ಕೆ ಪ್ರಾರಂಭನೆ ನೀಡಿದಂಥ KKR ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಈ KKR ಟೀಮ್ನಲ್ಲಿ ಓಪನರ್ಸ್ಗಳದಾರಲ್ಲ, ಅತ್ಯದ್ಭುತ ಆಟಗಾರರೇ. ಆ ಸುನಿಲ್ ನರೇನ್ ಆಗಿರ್ಬೋದು, ಆ ಫಿಲಿಪ್ಸ್ ಲಾಟ್ ಆಗಿರ್ಬೋದು, ಇವ್ರೇನಾರ ಜೇರ್ ಕಡ್ತಾ ಪವರ್ ಪ್ಲೇ ತಕ ಔಟ್ ಆಗೋದು ನಿತ್ರಪ್ಪ ಅಂದ್ರೆ ಸನ್ರೈಸರ್ಸ್ ಹೈದರಾಬಾದ್ ಬಿರುಗಾಳಿ ಬಿಟ್ಟಂಗನ. ಯಾಕಂದ್ರೆ ಅವ್ರು ಬ್ಯಾಟಿಂಗ್ ನೋಡ್ರಿ, ಆ ಬ್ಯಾಟಿಂಗ್ ನೋಡಿ ಶೈಲಿ ನಾವು ಸಿಂಗಲ್ ರನ್ ನೋಡೋದು ಸುಳ್ಳು ಮಕ್ಳಿಗೆ ಗೊತ್ತೇ ಇಲ್ಲ. ಒಟ್ಟ ಬರೋದು ನಾವು ಬೀಸೋದು. ಆ ಪವರ್ ಪ್ಲೇದಾಗ 60, 70, 80, 100 ರನ್ ತಕ ಹೊಡೆದಂದ್ರಿ ಆ ಎದುರಾಟ ಟೀಮ್ಗಳು ಏನು ಚೇಂಜ್ ಮಾಡ್ಬೇಕ್ರಿ. ಅದಕ್ಕಾಗಿ ಅವ್ರವ್ರು ಅಲ್ಲಿಂದ ಹಿಡಿದು ಇಲ್ಲಿ ಫೈನಲ್ ತಕ ಬರೋಕ್ಕೆ ಕಾರಣನ ಅವನು ಈ ಆಟಗಾರ ನೋಡ್ರಿ. ಅದೇ ರೀತಿಯಾಗಿ ಒನ್ ಡೌನ್ ಬರುವಂಥ ಶ್ರೇಯಸ್ ಆಗಿರ್ಬೋದು, ಅದು ಅದೇ ರೀತಿಯಾಗಿ ವೆಂಕಟೇಶ್ ಅಯ್ಯರ್ ಆಗಿರ್ಬೋದು. ಏನು ಪವರ್ಫುಲ್ ಬ್ಯಾಟಿಂಗ್ ಲೈನಪ್ಪಲ್ಲಿ ಅಂದ್ರೆ ನಾವು ಅಟ್ರು ಆಡ್ಬಿಡ್ತಾರೆ. ಇನ್ನು ಇವ್ರು ಎಲ್ಲರ ಬಗ್ಗೆ ಇನ್ನೊಬ್ಬದನ್ರಿ ವೆಸ್ಟ್ ಇಂಡೀಸ್ ಪ್ಲೇಯರ್, ದೈತ್ಯ ಆಟಗಾರ. ಆ ಆಟಗಾರನ ಆಡೋದು ಶೈಲಿ ಬೇಕಾಗಿಲ್ಲ. ಆ ಗ್ರೌಂಡ್ನಾಗ ಬಂದಾರಂದ್ರೆ ಸಾಕು, ಬಾಲರ್ ಇದಕ್ಕೆ ಬಂದರೂ ಬರ್ಬೋದು. ಯಾಕಂದ್ರೆ ಅಷ್ಟು ಪವರ್ಫುಲ್ ಬ್ಯಾಟಿಂಗ್ ರೀ. ರಸಲ್ ಬಂದು ಆಡಕತ್ತ ಅಂದ್ರೆ ಅನ್ನವನ್ನ ಅಮಾಶಿ ಒಳಗೆ ದೆವ್ಗಳು ಜರ್ತಾರ, ದೆವ್ಗಳು. ಆ ದೆವ್ಗಳು ಸರ್ಕ್ರಿ ಬಿಟ್ಟು ಓಡ್ಬೇಕಾರ. ಅಷ್ಟೊಂದು ದೈತ್ಯ ಆಟಗಾರ ರೀ ಅವನು. ರಸಲ ಬಿಗ್ ಸಿಕ್ಸರ್ ರೀ. ಅವನು ಮಸಲ್ಸ್ ನೋಡ್ರೆ ರಸಲ್ ಅಂತ ಅವ್ನಿಗೆ ಹೆಸರು ಅದ, ಮಸಲ್ಸ್ ನೋಡಿಟ್ಟಾರೆ ಅವ್ನು ರಸಲ್. ಅಷ್ಟೊಂದು ದೈತ್ಯ ಆಟಗಾರ ಅದನ್ರಿ. ಇನ್ನು KKR ಬಾಲಿಂಗ್ ಲೈನಪ್ ಬಂದ್ರೆ ಅತ್ಯದ್ಭುತ. ಪ್ಯಾಟ್ ಕಮಿನ್ಸ್ ಆಗಿರ್ಬೋದು, ಆ ಸುನಿಲ್ ನರೇನ್ ರೀ ಅವ್ನು ಯಾವ ಟೈಮ್ನಾಗ ಬರ್ತಿತ್ತು, ಯಾವ ಟೈಮ್ನಾಗ ತಿಲಾಗ ಏನು ಹುಳ ಹೋಗ್ತೈತಿ. ಅವ್ನು ಓಪನರ್ ಬಾಲರ್ ಬಂದರಿ, ಫಸ್ಟ್ ಅವ್ರು ಹೋಗದರಿ, ಏನು ಅವ್ನು ತಿಳ್ಕೊಂಗಿಲ್ಲ. ಅವ್ನು ಏನು ಮಾಡಿರೋ ಹಂಗೆ ನಗು ಅನ್ನೋದು ಇಲ್ರಿ ನೋಡ್ರಿ. ಸಂಬಾಯ್ತ ಆಟಗಾರ, ಸೈಲೆಂಟ್ ಗಪ್ ಚುಪ್ ಯಾರು ನೋಡ್ರಿ. ನಾವು ಒಬ್ಬೊಬ್ರು ಇರ್ತಾರೆ, ಅವನ ಏನೆಲ್ಲ ಮಾಡ್ತಿರ್ತಾರೆ ಖರೆ ಇರಲಿ. ಇನ್ನು ಅದೇ ರೀತಿಯಾಗಿ ಬಾಲಿಂಗ್ ಲೈನಪ್ದಲ್ಲಿ ಬಂದ್ರೆ ಸುನಿಲ್ ನರೇನ್ ಆಗಿರ್ಬೋದು, ಪ್ಯಾಟ್ ಕಮಿನ್ಸ್ ಆಗಿರ್ಬೋದು. ಇದೇ ವರ್ಷನಲ್ಲಿ ಬಂದಂಥ ಒಬ್ಬ ರೀಸೆಂಟ್ ಆಟಗಾರ ರೀ ಹರ್ಷಿತ್ ಅನ್ನೋ ಆಟಗಾರ. ಬಾಲಿಂಗ್ ಭಾರಿ ಐತ್ರಿ. KKR ಈ ಫೈನಲ್ ಸ್ಟೇಜ್ ಬರ್ಬೇಕಾರೆ ಅವರ ಅತ್ಯದ್ಭುತ ಒಂದು ಟೀಮಿನ ಒಂದು ಶ್ರಮ ಐತ್ರಿ. ಆ ಶ್ರೇಯಸ್ ಅಯ್ಯರ್ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಪ್ಪ ಅಂದ್ರೆ ಟೀಮನ್ನು ಫೈನಲ್ ಸ್ಟೇಜ್ ಅವ್ರಿಗೆ ಕರ್ಕೊಂಬರಕ್ಕೆ ಭಾಳಷ್ಟು ಕಷ್ಟ ಅದ, ಭಾಳಷ್ಟು ಶ್ರಮ ಅದ, ಭಾಳಷ್ಟು ವರ್ಷದ ಪರಿಶ್ರಮ ಅನ್ನೋದು ಈ ಟೀಮ್ಗೆ ಒಂದು ಪ್ರೋತ್ಸಾಹ ನೀಡಿದಂಥ ಅವ್ರು KKR ಅಭಿಮಾನಿಗಳಿಗೂ ಕೂಡ ಒಂದು ಧನ್ಯವಾದ ತಿಳಿಸ್ತೀವಿ. ಇನ್ನು ಅದೇ ರೀತಿಯಾಗಿ ಈ ಸನ್ರೈಸ್ ಹೈದರಾಬಾದ್ ಟೀಮಿನ ಬಗ್ಗೆ ಹೇಳಬೇಕಾದ್ರೆ ಅದೇನು ಸಾಧಾರಣ ಮಾತಲ್ರಿ. ಯಾಕಪ್ಪ ಅಂದ್ರೆ ಈ ವರ್ಷ ಹೈದರಾಬಾದ್ ಟೀಮ್ಗೂ ಈ 16 ವರ್ಷದ ಹಿಂದಿನ ಟೀಮ್ನ ಇರುವಂಥ ಒಂದು ವ್ಯತ್ಯಾಸ ಅಂದ್ರೆ ಆ ಟೀಮ್ನಲ್ಲಿರುವಂಥ ಒಂದು ಪರಿಶ್ರಮ ಈ ವರ್ಷ ನಮ್ಗೆ ಎದ್ದು ಕಾಣದೈತೆ. ಅವರು ಹೊಸ ಜೆರ್ಸಿ ಮೇಲೆ ಬಂದಾರಂದ್ರೆ ನಾವು ಅಲ್ಲೇ ತಿಳ್ಕೊಂಡ್ಬಿಟ್ಟು ಈ ವರ್ಷ ಏನಾರು ಹೈದರಾಬಾದ್ ರೋಡ್ ಹಿಂಗೆ ಮಾಡಿ ಕಲಿಸೆ ಒಟ್ಟು ಫೈನಲ್ಗೆ ಬಾಂಧಿಸ್ಕೊ ಮಕ್ಕಳು. ಅವ್ರ ಬ್ಯಾಟಿಂಗ್ ಲೈನಪ್ ನೋಡಿದ್ರೂ ಕೂಡ ಈ KKR ಕಿತ್ತನೂ 1% ಹೆಚ್ಚಾಯ್ತು ಅಂತ ಹೇಳ್ಬೋದು. ಅವರು ಕೂಡ ಪವರ್ ಪ್ಲೇದಲ್ಲಿ ಓಪನರ್ಸ್ ಆದಂಥ ಅಭಿಷೇಕ್ ಶರ್ಮಾ ಹಾಗೂ ಅವರ ಜೊತೆಯಾಗಿ ಬರುವಂಥ ಟ್ರಾವಿಸ್ ಹೆಡ್, ಇವರು ಕೂಡ ಪವರ್ ಪ್ಲೇ ಒಳಗೆ ಏನಾರ ಔಟ್ ಆಗದೆ ನಿತ್ರಪ್ಪ ಅಂದ್ರೆ ಆ KKR ಟೀಮ್ಗೂ ಕೂಡ ನಡಗತ್ತೈತ್ರಿ, ಚಳಿ ಬರ್ತೈತ್ರಿ. ಇದಂತ ಕಟ್ಟಿದ ಬುತ್ತಿ. ಈ ಎರಡೂ ಟೀಮ್ನಲ್ಲಿರುವಂಥ ಬ್ಯಾಟಿಂಗ್ ಲೈನಪ್ ಆಗಿರ್ಬೋದು, ಅದೇ ರೀತಿಯಾಗಿ ಬಾಲಿಂಗ್ ಲೈನಪ್ ಆಗಿರ್ಬೋದು, ಎರಡೂ ಕೂಡ ಬಹಳಷ್ಟು ಪೈಪೋಟಿಗಳದಾವ. ಬ್ಯಾಟಿಂಗ್ ಇವ್ರದ್ದು 50% ತಗೋರಿ, ಇವ್ರದ್ದು 50% ತಗೋರಿ. ಬಾಲಿಂಗ್ ಲೈನಪ್ಪಲ್ಲಿ ಇವ್ರದ್ದು 50%, ಇವ್ರದ್ದು 50% ನೋಡಿರಿ. ಟೋಟಲ್ ಆಗಿ 100ಕ್ಕೆ 100% ಮಾಡಿದ್ರೆ ಇವರು 50%, ಇವರು 50% ಅದಾರ. ಆದರೆ ಯಾರು ಗೆಲ್ತಾರೆ ಅನ್ನೋದು ಇವತ್ತು ನಮಗೆ ಸಾಯಂಕಾಲ 6:15 ನಮಗೆ ಕನ್ನಡ ನೇರ ಪ್ರಸಾದ್ ಸ್ಟಾರ್ ಪೋಸ್ಟ್ ಕನ್ನಡ ಚಾನಲಲ್ಲಿ ಎಲ್ಲ ನಮ್ಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಅದನ್ನು ನಾವು ನೋಡೋಣ. ಇವತ್ತು ಮಾತ್ರ ಕಾತುರದಿಂದ ಕೂತ್ ನೋಡಬೇಕ್ರಿ. ನಮ್ಮ RCB ಟೀಮ್ ಎಂಥ ಬಲಿಷ್ಠವಾದ ಟೀಮ್ ರೀ. ವಿರಾಟ್ ಕೊಹ್ಲಿ ಆದಂಥ ಒಂದು ಅತ್ಯದ್ಭುತ ಆಟಗಾರ ಅದಾನ ಕರೆ. ಆದರೂ ಕೂಡ ನಮ್ಮ ಟೀಮ್ ಇವತ್ತು ಸೋತ ಹೊರಗಡೆ ಹೋಗೈತ್ರಿ. ಆದ್ರೆ ಅದು ಭಾಳ ನಮಗೆ ಮನಸ್ಸಿಗೆ ದುಃಖ ಐತ್ರಿ. ಈ ವರ್ಷ ನಮ್ಮ ವಿರಾಟ್ ಕೊಹ್ಲಿ ಕಾಕ ಅವ್ರು ಹೇಳಿದ್ರು, ಈ ವರ್ಷ ಈ ಸಲ ಕಪ್ ನಮ್ಮದೇ ಹೊಸ ಅಧ್ಯಾಯ ಆಗ್ತೈತ್ರಿ RCB ಅಂತ ಹೇಳಿದರು. ಆದ್ರೆ ಸುಳ್ಳು ಮಕ್ಕಳು. ನಾ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ರೀ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ನಲ್ಲಿ ಆದಷ್ಟು ನಾವು ಕನ್ನಡಿಗರನ್ನು ಬೆಳೆಸೋಣ. ಅದೇ ರೀತಿಯಾಗಿ ನಾವು ಔಟ್ ಆಫ್ ಕಂಟ್ರಿಯಲ್ಲಿರುವಂಥ ಬ್ಯಾಟರ್ಸ್ಗಳನ್ನ ನಂಬಿದ್ರೆ ನಮ್ಮ ಕೈಯಾಗ ಅವನು ಕಪ್ಪು ಬರೋ ಬದಲಿ ಚಂಬ ಬರತ್ತೆ.
ಆ ಸುಳಿ ಮಕ್ಕಳು ಔಟ್ ಆಫ್ ಕಂಟ್ರಿಲಿ ಇರುವಂಥ ಮ್ಯಾಕ್ಸ್ವೆಲ್ ಆಗಿರ್ಬೋದು. ಆ ಮ್ಯಾಕ್ಸ್ವೆಲ್ ನೋಡ್ರಿ ನಮ್ಮ ಆರ್ ಸಿ ಬಿ ಟೀಮ್ ಇವತ್ತು ಹೊರಗೆ ಹೋಗಕ್ಕೆ ಕಾರಣ ಆಗ್ಯಾನ. ಯಾಕಪ್ಪ ಅಂದ್ರೆ ಅವನು ಈ ಸೀಸನಲ್ಲಿ ಇರುವಂಥ ಅವನು ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಅವನು ನಿನ್ನೆ ಮೊನ್ನೆ ಆಡಕ್ಕೆ ಬಂದ ಆಟಗಾರನು ಅವನಂಗೆ ಆಡ್ದಲ್ರಿ. ಅಷ್ಟೊಂದು ಕೆಟ್ಟ ಪ್ರತಿಭೆ ತೋರಿಸ್ಬಿಟ್ಟಾನ ರಿವರ್ಸ್. ಮೊನ್ನೆ ಸಡನ್ಲಿ ಒಂದೇ ಬಾಲ್ಗೆ ಬಂದು ಔಟ್ ಆದ್ರಿ, ಒಂದು ಕ್ಯಾಚ್ ಬಿಟ್ರಿ, ಆ ಮ್ಯಾಚೇ ಬಿಟ್ವಿ. ಅದೊಂದು ಭಾಳ ದುಃಖ ಆಗುತ್ತೆ ನಮ್ಗೆ. ಇರಲಿ, ಆದರೆ ಇವತ್ತು ಫೈನಲ್ಗೆ ಬಂದಿರುವಂಥ ಈ KKR ಆಗಿರ್ಬೋದು ಮತ್ತು ಸನ್ರೈಸ್ ಹೈದರಾಬಾದ್ ಇವೆರಡೂ ಟೀಮುಗಳು ಅತ್ಯದ್ಭುತವಾಗಿ ಪ್ರತಿಭೆಯನ್ನು ತೋರಿಸಿ ಒಂದು ಫೈನಲ್ ಸ್ಟೇಜಿಗೆ ಬಂದು ಕೂತಾವ. ಇವತ್ತು ಯಾವ ಗೆಲ್ತಾವ ಅನ್ನೋದು ನಮಗೂ ಖಾತ್ರಿ, ಅಭಿಮಾನಿಗಳಿಗೂ ಖಾತ್ರಿ, ಎಲ್ಲರಿಗೂ ಖಾತ್ರಿ. ಸೊ ಇವತ್ತು ಬ್ಯಾಟಿಂಗ್ ಲೈನಪ್ಪಲ್ಲೂ ಅಷ್ಟೇ ಸ್ಟ್ರಾಂಗ್ ಅದ, ಬಾಲಿಂಗ್ ಲೈನಪ್ಪಲ್ಲೂ ಅಷ್ಟೇ ಸ್ಟ್ರಾಂಗ್ ಅದಾವ. ಯಾವ ಟೀಮ್ನಲ್ಲಿ ಏನು ವೇರಿಯೇಷನ್ ಆಕೈತೆ ಅನ್ನೋದ 2024ರಲ್ಲಿ ಯಾವ ಒಂದು ಟೀಮ್ ಕೂಡ ಟೈ ಆಗಿಲ್ಲ. ಹೌದು, ಈ ವರ್ಷ ಟೈ ಆಗೇ ಇಲ್ಲ. ಸೊ ಇದು ಕೊನೆಯ ಪಂದ್ಯ ಆಗಿರೋದ್ರಿಂದ ಇದೊಂದು ಮ್ಯಾಚ್ ಟೈ ಆಗಿ ಸೂಪರ್ ಓವರ್ ಆಗಬೇಕು ಅನ್ನೋದು ನನ್ನೊಂದು ಅನಿಸಿಕೆ ಐತೆ ನೋಡ್ರಿ. ಯಾಕಪ್ಪ ಅಂದ್ರೆ ಎರಡೂ ಟೀಮ್ಗಳು ಅತ್ಯದ್ಭುತ ಬಲಿಷ್ಠವಾಗಿದ್ದಾವ. ಅದಕ್ಕಾಗಿ ಏನು ಹೇಳಕತ್ತಂದ್ರೆ ಒಂದು ಸೂಪರ್ ಓವರ್ ಆಗ್ಬೇಕ್ರಿ. ಸೂಪರ್ ಓವರ್ ಆದಾಗ ಮ್ಯಾಚ್ ನೋಡೋದ್ರ ಥ್ರಿಲ್ಲಿಂಗ ಯಾವ್ದ್ರಾಗಿರಂಗಿಲ್ಲ. ನಾವು ಅಷ್ಟೊಂದು ಮನೆಯವ್ರು ಊಟಕ್ಕೆ ಕರಿಯಾಕತ್ರ ಅಂದ್ರೂ ಹೋಗಿಲ್ಲ ರೀ, ಅಷ್ಟೊಂದು ನಮ್ಗೆ ಇಂಟ್ರೆಸ್ಟ್ ಇರ್ತದೆ ಮ್ಯಾಚ್ನಾಗ. ಅದಕ್ಕಾಗಿ ನಾನು ಹೇಳತ್ತೀನಿ, ಇದೊಂದು ಫೈನಲ್ ಮ್ಯಾಚ್ ಇತ್ತು, ಆ ಸೋಲಿ ಬಿಲ್ಲಿ ಗೆಲ್ಲಿ ಒಟ್ಟು ಏನಾಗ್ಬೇಕಂದ್ರೆ ಒಂದು ಸೂಪರ್ ಓವರ್ ಆಡ್ಬೇಕ್ರಿ ಇವತ್ತು. ಅದ ನಮಗೊಂದು ಖುಷಿ ಐತೆ. ನೋಡೋಣ ಯಾವ ಟೀಮ್ ಗೆಲ್ತೈತಿ, ಯಾವ ಟೀಮ್ ಸೋಲ್ತೈತಿ ಅನ್ನೋದು ನೀವು ಬೇಕಾರೆ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ. KKR ಅನ್ನೋರು KKR ಹೇಳ್ರಿ, ಸನ್ರೈಸ್ ಹೈದರಾಬಾದ್ ಹೇಳ್ರಿ. ಇನ್ನೂ ನಮ್ಗೆ ನಿಮ್ಮ ಫೇವ್ರೆಟ್ ಟೀಮ್ಗಳು ಯಾವ್ದು ಅನ್ನೋದು ಕೂಡ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನಾವು ಭಾರತೀಯರಾದ್ರಿಂದ ನಮ್ಮ ಎಲ್ಲ 10 ಟೀಮ್ಗಳಿಗೆ ಅದ್ರ ಸಪೋರ್ಟ್ ಮಾಡೋಣ. ಆದರೆ ನಮಗೆ ಎಲ್ಲದಕ್ಕಿಂತ ಹೆಚ್ಚು ಪ್ರೀತಿ ಯಾವುದಂದ್ರೆ RCB ಟೀಮ್. ಯಾಕಂದ್ರೆ ನಮ್ಮ ತನ್ನ ರೀ, ನಾ ಯಾವತ್ತೂ ಬಿಟ್ಟು ಕೊಡೋಂಗಿಲ್ಲ. RCBನ ಈ ಸಲ ಕಪ್ ಅನ್ನೋದು ನಮ್ದೊಂದು ಹೊಸ ಅಧ್ಯಾಯದ ಒಂದು ನಮ್ದು ಅದೊಂದು ಗುರಿ ರೀ. ನಮ್ಮ ಸ್ಲೋಗನ್ ಅದ, ಈ ವರ್ಷ ಜೈ RCB, ಈ ಸಲ ಕಪ್ ನಮ್ಮದೇ, RCB ಹೊಸ ಅಧ್ಯಾಯ. ಇದೊಂದು ನಮ್ಮದು ಸ್ಲೋಗನ್. ನಾವು ಇದನ್ನ ಯಾವತ್ತೂ ಬಿಟ್ಕೊಳಲ್ಲ. ಯಾವ ಟೀಮ್ಗಳು ಫೈನಲ್ ಬರಲಿ, ಯಾವ ಟೀಮ್ಗಳು ಗೆಲ್ಲಿ ಬಿಡ್ಲಿ, ನಮ್ಮ ಟೀಮ್ ವಿಷಯಕ್ಕೆ ಬಂದ್ರೆ ಕಾಲ್ಮರ್ ಕಟ್ತ ಒಂದ ಮಾತು ಹೇಳ್ತೀವಿ. ಸೊ ನಮ್ಮ ಟೀಮ್ ಬಗ್ಗೆ ಯಾರು ಅಸಹ್ಯ ಮಾತಾಡಬೇಡ್ರಿ. ನಾವು ಗೆಲ್ಲಿ ಬಿಡ್ಲಿ ಸೋಲಿ ಅದು ನಮ್ಮ ಇಷ್ಟ. ಆದರೂ ಕೂಡ ನಮ್ಮ ಭಾರತೀಯ ಟೀಮ್ಗಳು ಅದಾವ ಅಂತೇಳಿ ನಾವು ಇದ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ತಿಳ್ಕೊಂಡಿವಿ. ಸೊ ಇವತ್ತು ಯಾವ್ಯಾವ ಗೆಲ್ತೈತಿ, ಯಾರು ಸೋಲ್ತೈತಿ ಅನ್ನೋದು, ಯಾರು ಏನು ಶತಕ ಹೊಡಿತಾರ, ಯಾರು ರನ್ ಎಷ್ಟು ಹೊಡಿತಾರೆ, ಯಾರು ಎಷ್ಟು ವಿಕೆಟ್ ಹೊಡಿತಾರೆ ಅನ್ನೋದು ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಈ ಸಲ ಕಪ್ ನಮ್ಮದೇ. ಜೈ RCB.